ಹಾಸನದ SBM ಕಾಲೋನಿಯಲ್ಲಿ ನಡೀತಿರುವಂತಹ ಯೋಗ ಶಿಬಿರದಲ್ಲಿ ಇವತ್ತು ಜೇನುತುಪ್ಪದ ನಿಂಬೆ ರಸ ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂತಹ ಪದಾರ್ಥವನ್ನು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಯೋಗ ಹೇಗೆ ಮಾಡ್ತೀವೋ ಅದರ ಜೊತೆಗೆ ಅದು ಪೂರಕವಾದಂಥ ಆಹಾರ ಅಥವಾ ತೆಗೆದುಕೊಳ್ಳುವಂಥ ಏನು ನಮ್ಮ ಬೆಳಗಿನ ಪದಾರ್ಥ ಇರುತ್ತೆ ಅಷ್ಟೇ ಮುಖ್ಯವಾಗಿರುತ್ತೆ. ಕೆಲವು ಜನ ಯೋಗ ಮಾಡ್ತಾರೆ, ಅದರ ಮತ್ತೇನೇನೋ ಕುಡಿತಾರೆ. ಆದರೆ ಬೆಳಿಗ್ಗೆ ಎದ್ದು ವಾರದಲ್ಲಿ 3 ದಿನ 4 ದಿನ ಅಭ್ಯಾಸವನ್ನು ಮಾಡುವಂಥದ್ದು. ಇದು ಜೇನುತುಪ್ಪ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಜೇನುತುಪ್ಪವನ್ನು ನೀರಿಗೆ ಹಾಕಿದ್ದೀವಿ ಮತ್ತು ಅದಕ್ಕೆ ನಿಂಬೆಹಣ್ಣು ರೆಡಿ ಇದೆ ಮತ್ತು ಅದ್ರ ಜೊತೆಗೆ ಸೇಂದ್ರಿಯ ಲವಣ ಉಪ್ಪು ಏನಕ್ಕೆ ಅಂದರೆ ಒಂದು ಸ್ವಲ್ಪ ರುಚಿ ಬರುತ್ತೆ. ಅದರಲ್ಲೂ ಬೇರೆ ಪುಡಿ ಉಪ್ಪು ಬೇರೆದಿರುತ್ತೆ, ಆದರೆ ಅದರಿಂದ ತೊಂದರೆ. ಆದರೆ ಕೆಂಪು ಉಪ್ಪು ಅಂತ ಕರೀತಾರೆ, ಇದನ್ನು ಸೇಂದ್ರಿಯ ಲವಣ ಉಪ್ಪು ಅಂತೇಳಿ ಅದನ್ನು ಹಾಕುವಂಥದ್ದು. ಅದ್ರ ಜೊತೆಗೆ ಬರೀ ಅಷ್ಟೇ ಆದರೆ ಪ್ರಯೋಜನ ಆಗಲ್ಲ. ಏನು ಹಾಕಬೇಕು, ಅದ್ರ ಜೊತೆಗೆ ಏಲಕ್ಕಿ, ಲವಂಗ ಮತ್ತು ಅದಕ್ಕೆ ಬೇಕಾದ ಜೀರಿಗೆ, ಒಂದು ಸ್ವಲ್ಪ ಕಾಳುಮೆಣಸು. ಇದೇನು ಮಾಡುತ್ತೆ, ನಮ್ಮ ಬೇರೆ ಏನೇನು ಕಾಳುಮೆಣಸಿಂದ ಏನು ಉಪಯೋಗ, ನಿಂಬೆಹಣ್ಣನ್ನು ಬಳಸೋದ್ರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ವಿವರವಾಗಿ ನೀವೇ ತಿಳ್ಕೊಂಡಿರ್ತೀರಿ. ಆದರೂ ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ಅದು ಪರಿಣಾಮ ಚೆನ್ನಾಗಿರುತ್ತೆ. ಹಾಕ್ಬೋದು ಜಾಸ್ತಿ ಮಸಾಲೆ ಹಾಕಿ ಸೌಟ ನಿಂಬೆಹಣ್ಣು ಕಟ್ ಮಾಡಿ, ನಿಂಬೆಹಣ್ಣು ಚಾಕು ಕೊಟ್ಟರೆ ನಿಂಬೆಹಣ್ಣು ಇದೆಯಲ್ಲ ಮಾತಾಡಿಲ್ಲಮ್ಮ, ಬನ್ನಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟು ಬನ್ನಿ. ತಾಯಿದು ಕೈ ತೊಗೊಂಡಿದ್ದೀರಾ ಬೇಕು ಅದು ಪಾಠ ನೋಡಿ. ಇದು ಏನು ಉಪ್ಪಿದೆಯಲ್ಲ, ಇದು ಸ್ಪೂನ್ ಇಲ್ವಾ, ಅಷ್ಟು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀವಿ, ಇಷ್ಟು ರುಚಿ ತಕ್ಕನಾಗಿ ಅಂತ. ಮತ್ತು ಅದಕ್ಕೆ ಪೂರಕವಾಗಿ ನೋಡಿ ಎಲ್ಲ ಮಿಕ್ಸಿಯಲ್ಲಿ ಇದು ಮಾಡ್ಕೊಂಡ್ಬಂದಿರೋವಂಥದ್ದು ಕಾಳುಮೆಣಸು ಇದೆಲ್ಲ ಪೌಡ್ರನ್ನ. ಇದೊಂಥರ ರುಚಿ ಕೊಡುತ್ತೆ. ಈ ಕಫ ಇದ್ದರೆ ಅನೇಕ ಜನ ಬೆಳಗ್ಗೆ ನಿಂಬೆಹಣ್ಣು ಕುಡಿದ್ರೆ ನನಗೆ ಮೂಗು ಕಟ್ಟುತ್ತೆ, ಶೀತ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ನಿಂಬೆಹಣ್ಣು ಕುಡಿದ್ರಲ್ಲ ಅದು ಪೂರಕವಾಗಿ ಇನ್ನೊಂದು ಜೊತೆಗೆ ಈ ಮೆಣಸು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಆ ನಿಂಬೆಹಣ್ಣು ಕಟ್ ಮಾಡಿ ನಮ್ಮ ಹಿಂಡಿ ಬನ್ನಿ ಒಂದು 2 ಜನ ಹಿಂಡಿ ಯಾರು ಕೈ ತೊಳ್ಕೊಂಡಿರೋದು ಹಿಂಡಿ. ಆಮೇಲೆ ಬೇಕು ರುಚಿ ಕಮ್ಮಿ ಇತ್ತು ಅಂದರೆ ಹಿಂಡಿ ಸ್ಟೀಲ್ ಲೋಟಿದ್ರೆ ಸ್ಟೀಲ್ ಲೋಟ್ ತಾನೆ ಕೊಡಿ. ನಾನು ಇದನ್ನೇ ಥರ ನಿಂತಿದ್ದೆ. ಬಹಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಿಂಬೆಹಣ್ಣು. ಬಹಳ ಅದ್ಭುತವಾದಂಥ ಶಕ್ತಿ ಇದೆ. ಊಟದಲ್ಲಿ ಜೀರ್ಣಕ್ರಿಯೆಗೆ ಉತ್ತರ ಕರ್ನಾಟಕದಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡಿರ್ತಾರೆ ಯಾವಾಗಲೂ. ಜೊತೆಗೆ ಮೆಣಸಿನ್ಕಾಯಿ ಒಂದು ಅವ್ರು ತಿಂದಂಗೆ ನಾವು ತಿಂದುಬಿಟ್ರೆ ದಾವಣಗೆರೆ ಕಡೆ ಹೋಗ್ಬಿಟ್ರೆ ಗ್ಯಾಸ್ ರುಚಿ ಕಮ್ಮಿ ಆಯಿತು ಅಂದರೆ ಮತ್ತೆ ಯಾರು ಒಬ್ರು ನೋಡ್ಬೋದಾ? ಇಲ್ಲ ಸರ್, ನಾವೊಂದು ಬಳಸ್ತೀವಿ ಸರ್. ಯಾರು ನೋಡಿ ಏನಾದ್ರು ಕಮ್ಮಿ ಆಗಿದೆ, ಏನಾದ್ರು ಜಾಸ್ತಿ ಆಗಿದೆ ನೋಟ ಕೊಡಿ ನೋಡೋಣ. ಇಲ್ಲ ಏನಾದ್ರು ಕಮ್ಮಿ ಇದ್ರೆ ಒಂಚೂರು ಮತ್ತೆ ಭಾಳ ಚೆನ್ನಾಗಿದೆ. ಒಂಚೂರು ಉಪ್ಪು ಹಾಕ್ಬಿಡೋಣ. ನೀವು ಒಬ್ಬರು ನೋಡಿ, ನಾನು ಒಬ್ಬರು ನೋಡಿ ನೋಡಿ ಇವತ್ತು ನೋಡಿ ಸರ್. ಮನೇಲಿ ಯಾವಾಗ ಅಡಿಗೆ ರುಚಿ ನೋಡಿ ಅಲ್ಲ ಕಡೆ ಯಾಕೆ ನನಗೆ ಕೊಡ್ತೀಯಲ್ಲ ಅಂತ ಏನಾದ್ರು ಆದ್ರೂ ನಿಮ್ಮ ಮೊದಲಾಗಲಿ ನೋಡಿ ಸರ್. ಯಾರು ನೋಡೋಣ ಇನ್ನೇನಾದ್ರು ಹಾಕ್ಬೇಕಾ? ಸರಿ ಇದೆಯಾ? ಹಾಂ ಸಾಕಲ್ವಾ? ಸರಿಯಾಗಿದೆ ಮೇಡಮ್. ಓಕೆ, ಇಂಗ್ರೀಡಿಯೆಂಟ್ಸ್ ಇದು ಬೇಕು. ಒಂದು ಲೋಟ ಕೊಡಿ. ಇಲ್ಲ ಲೋಟದಲ್ಲಿ ಒಬ್ಬರು ಹಾಕ್ಬಿಡಿ. ಇದ್ರಾಗೆ ಎಷ್ಟೊತ್ತೊಂದು ಹಾಕೋಕ್ಕಾಗಲ್ಲ. ಒಂದು ಲೋಟ ಇದ್ರ ಲೋಟ ಇದೆ ಕೊಡಿ ಸರ್. ಗ್ಲಾಸ್ ಕೊಡಿ. ಅದೇನು ಮಿಕ್ಸ್ ಸರ್, ಇದೇನು ಮಿಕ್ಸ್ ಸರ್? ಎರಡು ಅದು ತಾಳಿ ಯಾರ್ದು ಲೋಟ ನಿಮ್ದಾ? ಇಲ್ಲ ಅದು
ನಿಧಾನ. ಆಮೇಲೆ ನೋಡಿ ಕುತ್ಕೊಂಡು ಕಚ್ಕೊಂಡು ಕುಡಿಬೇಕು, ನಿಂತ್ಕೋಬಾರ್ದು. ಎಲ್ಲ ಕುತ್ಕೊಂಡು ಎಲ್ಲ ಈ ಕಡೆಗೆ ಬನ್ನಿ ಮೇಲೆ, ಎಲ್ಲ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತೆ, ಒಂದು ಫೋಟೋ ತೆಕ್ಕ ಮಾಡೋಣ. ಎಲ್ಲ ಕುತ್ಕೊಳ್ಳಿ, ಈ ಕಡೆಗೆ ಬನ್ನಿ. ಕುತ್ಕೊಂಡು ಕಚ್ಕೊಂಡು ಕುಡಿಬೇಕು. ಕುಡಿದ ಮೇಲೆ ಬನ್ನಿ ವೆಂಕಟೇಶ್ ಸರ್, ನೀವು ಕುಡಿ ಬನ್ನಿ. ಸಕಟ್ ಮಾಡಿ ಕಟ್ ಮಾಡೋಣ ಬನ್ನಿ, ನಾನು ಮಾಡ್ತೀನಿ.